ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಭಾವೈಕ್ಯತೆಯ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥ ಒಂದು ವಿಷಯವಾಗಿ, ಅದ್ಭುತವಾದ ವಿಷಯ. ಇದನ್ನು ಪ್ರತಿಯೊಬ್ಬರು ಕೂಡ ನೋಡಿರಿ, ಯಾಕಂದರೆ ಇದು ಅದ್ಭುತವಾದಂಥ ಸಂಚಿಕೆ ಅಂತಲೇ ನಾನು ಭಾವಿಸ್ತೀನಿ. ಇಂಥ ಒಂದು ಅದ್ಭುತ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯಲ್ಲಿ ಪ್ರಸಾರ ಮಾಡೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೈತಿ. ಜೊತೆಗೆ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋದನ್ನು ತೋರಿಸಿಕೊಟ್ಟಂಥ ಕೆಲವೊಬ್ಬ ಸಮುದಾಯದ ವ್ಯಕ್ತಿಗಳ ಒಂದು ಕಾರ್ಯಕ್ಷಮತೆಯನ್ನು ಹಾಗೂ ಅವರು ಎಲ್ಲರಲ್ಲಿಯೂ ಕೂಡ ಒಂದಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂಥ ಭಾವನೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಮತ್ತೊಬ್ಬರಿಗೆ ಮಾದರಿಯಾಗಿ ಜೀವನವನ್ನು ನಡೆಸ್ತಿರ್ತಕ್ಕಂಥವರ ಒಂದು ಯಶೋಗಾಥೆಯನ್ನು ಇವತ್ತು ನಾನು ಈ ಸಂಚಿಕೆಯ ಮುಖಾಂತರ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ. ಜೊತೆಗೆ ಇದು ನಿಜಕ್ಕೂ ಕೂಡ ಅಪ್ರತಿಮ ಹಾಗೂ ಅಪೂರ್ವವಾದಂಥ ಸಂಚಿಕೆ ಅನ್ನುವಂಥ ಭಾವನೆಯಿಂದ ನಾನು ಹೆಮ್ಮೆಯಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ಸಂಚಿಕೆಯನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಪೂರ್ತಿ ನೋಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ಘಟನೆ. ಯಾಕಂದ್ರೆ ಪ್ರತಿ ವರ್ಷ ಅಲ್ಲಿ ಮರಡಿ ಬಸವೇಶ್ವರ ಅನ್ನುವಂಥ ಜಾತ್ರೆ ನಡೀತೈತಿ. ಹಾಗೂ ಎಲ್ಲ ಜಾತಿ ಧರ್ಮಗಳ ಒಂದು ಹಬ್ಬ ಹರಿದಿನಗಳು ಕೂಡ ಅಲ್ಲಿ ನಡೀತಿರ್ತಕ್ಕಂಥದ್ದು ಪ್ರತಿ ಊರಿನಲ್ಲಿ ನಡೀತಕ್ಕಂಥ ವಿಚಾರ. ಹಾಗಿರುವಾಗ ಅಲ್ಲಿ ನಡೆದಿರ್ತಕ್ಕಂಥ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಜನಾಂಗದವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಸ್ವಾರ್ಥದಿಂದ ಹಾಗೂ ಶ್ರಮದಾನದಿಂದ ಅವರ ವೈಯಕ್ತಿಕ ಪಾಕೆಟ್ನಿಂದ ದುಡ್ಡನ್ನು ತೆಗೆದು ಸಂಪೂರ್ಣವಾಗಿ ಸುಮಾರು 6-7 ಸಾವಿರ ಜನ ಸದ್ಭಕ್ತರಿಗೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಕ್ಕಂಥ ಒಂದು ಸುದಿನ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಎಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ಒಂದು ಘಟನೆ ಅಂತಲೇ ನನ್ನ ಭಾವನೆ. ಹೀಗಿರಬೇಕಾದ್ರೆ ಮುಸ್ಲಿಮರು ಯಾಕೆ ಮಾಡ್ತಾರೆ ಅಂತೇಳಿ ಕೇಳ್ಬೋದು. ಅಲ್ಲಿಯ ಮುಸ್ಲಿಮರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ವಿ ಆರ್ ಆಲ್ ಇಂಡಿಯನ್ಸ್ ಅನ್ನುವಂಥ ಒಂದು ಘೋಷಣೆ ವಾಕ್ಯವನ್ನು ಪ್ರತಿಯೊಬ್ಬರು ಕೂಡ ಅವರು ಹೇಳ್ತಾರೆ. ಹಾಗೂ ನಾವೆಲ್ಲರೂ ಭಾರತೀಯರು, ಭಾರತ ದೇಶದಲ್ಲಿ ನಮ್ಮ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನಮಗೆ ಮೊದಲು ಭಾರತ ಆ ನಂತರ ಉಳಿದದ್ದು ಅನ್ನುವಂಥ ಭಾವನೆಯಿಂದ ತಮ್ಮ ಭಾರತ ಮಾತೆಯ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ಈ ಮುಸ್ಲಿಮರು ನಿಜಕ್ಕೂ ಕೂಡ ಯರಗಟ್ಟಿಯ ಪಟ್ಟಣಕ್ಕೆ ಹಾಗೂ ಯರಗಟ್ಟಿ ತಾಲೂಕಿಗೆ ಅಷ್ಟೇ ಏಕೆ ಬೆಳಗಾವಿ ಜಿಲ್ಲೆಗೇ ಮಾದರಿಯಾಗಿದ್ದಾರೆ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಿರಂಗಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಅವರು ಇವರು ಅನ್ನುವಂಥ ಒಂದು ಕೊಳಕು ಭಾವನೆಯಿಂದ ಬಾಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯರಗಟ್ಟಿಯಲ್ಲಿ ನೆಲೆಸಿರ್ತಕ್ಕಂಥ ಮುಸ್ಲಿಮರು ನಿಜಕ್ಕೂ ಕೂಡ ಒಂದು ಪಾಠ ಅನ್ನುವಂಥ ಭಾವನೆಗೆ ಎಲ್ಲರೂ ಬರ್ತಾರೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಯಾಕಂದರೆ ಪ್ರತಿ ವರ್ಷದಂತೆ ಅದು ಕೂಡ ಯಾವುದೇ ಜಾತ್ರೆ ಇರಲಿ, ಯಾವುದೇ ಧರ್ಮದ ಜಾತ್ರೆ ಇರಲಿ, ಜಾತಿಯ ಧರ್ಮದ ಜಾತ್ರೆಗಳೇ ಇರಲಿ, ಹಬ್ಬ ಹರಿದಿನಗಳಾಗಲಿ, ಅವರು ನಿಜಕ್ಕೂ ಕೂಡ ಮುಂದೆ ನಿಂತು ತಮ್ಮ ಒಂದು ಕೈಲಾದ ಸಹಾಯವನ್ನು ಹಾಗೂ ತಮ್ಮ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಉಂಟು. ಹೀಗಿರಬೇಕಾದ್ರೆ ಈ ಸಲ ನಿಜಕ್ಕೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಯರಗಟ್ಟಿಯ ಮುಸ್ಲಿಮರು ಮಾಡಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಕೂಡ ಒಂದು ಸಂಭ್ರಮ ಪಡಬೇಕಾದಂಥದ್ದು ಹಾಗೂ ಖುಷಿಯನ್ನು ಪಡಬೇಕಾದಂಥ ಒಂದು ಸಂಗತಿ. ಹೀಗಿರಬೇಕಾದ್ರೆ ಯರಗಟ್ಟಿಯ ಶ್ರೀ ಮರಡಿ ಬಸವೇಶ್ವರ ಜಾತ್ರೆ ಅದು ವರ್ಷದಲ್ಲಿ ಒಮ್ಮೆ ನಡೀತೈತಿ. ಆ ಜಾತ್ರೆಗೆ ಎಲ್ಲರೂ ಕೂಡ ವಂತಿಗೆಯನ್ನು ಸಲ್ಲಿಸ್ತಾರೆ. ಆ ವಂತಿಗೆಯನ್ನು ಮುಸ್ಲಿಮರು ಕೂಡ ಕೊಡ್ತಾರೆ. ಯಾಕಂದರೆ ಮುಸ್ಲಿಮರು ಅವರ ಜೊತೆಗೆ ನಾನು ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲ ನಾವು ಪ್ರತಿ ತಿಂಗಳ 10 ರೂಪಾಯಿ ಅಂತ ಸಂಗ್ರಹ ಮಾಡ್ತೀವಿ, ಅದನ್ನು ಇಂಥ ಹಬ್ಬ ಹರಿದಿನಗಳಿಗೆ ಹಾಗೂ ಜಾತ್ರೆಗಳಿಗೆ ನಮ್ಮ ಮುಸ್ಲಿಂ ಜಾತ್ರೆಗಳಿಗೆ ಅಷ್ಟೇ ನಾವು ವಿನಿಯೋಗ ಮಾಡೋದಿಲ್ಲ, ಎಲ್ಲ ಧರ್ಮದ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ನಾವು ಅದನ್ನು ಬಳಸ್ಕೊಳ್ತೇವೆ. ಹಾಗೂ ಅಶಕ್ತರು, ಆರ್ಥಿಕವಾಗಿ ಅಶಕ್ತರಿದ್ದಂಥವರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಮನದಾಳದ ಮಾತನ್ನು ಹೇಳಿದಾಗ ನಿಜಕ್ಕೂ ಕೂಡ ನನ್ನ ಕಣ್ಣಿನಲ್ಲಿಯೇ ನೀರು ಬಂದು. ಯಾಕಂದರೆ ಎಂಥ ಒಂದು ಪ್ರೌಢಮೆಯನ್ನು ಮೆರೀತಾ ಇದ್ದಾರೆ ಯರಗಟ್ಟಿಯ ಮುಸ್ಲಿಂ ಜನಾಂಗದ ಬಾಂಧವರು ಅನ್ನುವಂಥ ಹೆಮ್ಮೆ ನನಗೆ ಉಂಟಾಯಿತು. ಹೀಗಿರಬೇಕಾದ್ರೆ ಆ ಒಂದು ಜಾತ್ರೆಯಲ್ಲಿ ಸುಮಾರು 6-7 ಸಾವಿರ ಜನಕ್ಕೆ ಅಡುಗೆಯನ್ನು ಮಾಡಿ ವಿತರಣೆಯನ್ನು ಮಾಡಿದಂಥ ಒಂದು
ಯಶೋಗಾದೆ. ಯಾಕಂದರೆ ಮುಸ್ಲಿಂ ಸಮಾಜದವರು ವಂತಿಗೆ ಕೊಟ್ಟಿದ್ದರು, ನಮಗೆ ವಂತಿಗೆ ಕೊಟ್ಟಿವಿ, ನಾವೇನು ಮಾಡಲಿಕ್ಕೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ಬೋದಾಗಿತ್ತು. ಆದರೂ ಕೂಡ ಆ ಒಂದು ಜಾತ್ರೆಯ ಕಮಿಟಿಯ ಮುಖ್ಯಸ್ಥರಿಗೆ ಭೇಟಿಯಾಗಿ, ಇಲ್ಲ ನಾವು ನಮಗೇನಾದರೂ ಒಂದು ಜವಾಬ್ದಾರಿಯನ್ನು ಕೊಡ್ರಿ, ನಾವು ನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಹಿರಿಯರು ಇವರಿಗೆ ನೀವೇನು ಮಾಡ್ತೀರಿ ಅಂತ ಕೇಳಿದ್ರು. ನೀವು ಯಾವುದು ಕೊಟ್ಟರು ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇವರು ಮುಸ್ಲಿಮರು ಹೇಳಿದರು. ಆ ಸಂದರ್ಭದಲ್ಲಿ ಇಲ್ಲ, ನೀವು ಅನ್ನ ಸಂತರ್ಪಣೆಯ ಕಾರ್ಯವನ್ನು ನೀವು ಮಾಡಿರಿ, ಅನ್ನ ಸಂತರ್ಪಣೆಯಿಂದ ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಆಗ್ತೈತಿ, ನೀವು ಅದನ್ನು ಮಾಡಿರಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಸಂತಸದಿಂದ ಖುಷಿಯಿಂದ ಸಂಭ್ರಮಪಟ್ಟು ಇವರು 6-7 ಸಾವಿರ ಜನರಿಗೆ ಆಗುವಷ್ಟು ಅನ್ನವನ್ನು ತಮ್ಮ ಸ್ವಂತ ಹಣದಿಂದ ದಿನಸಿಗಳನ್ನು ಹಾಗೂ ತರಕಾರಿಗಳನ್ನು, ಅದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ಎಲ್ಲವನ್ನು ತಂದು ಅವರು ಅಡುಗೆಯನ್ನು ಕೂಡ ಮಾಡಿ ಬಂದಂಥ ಭಕ್ತಾದಿಗಳಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅವರು ಬಡಿಸಿರ್ತಕ್ಕಂಥ ಒಂದು ವಿಚಾರವನ್ನು ಕೇಳಿದಾಗ ನಮಗೆ ನಿಜಕ್ಕೂ ಕೂಡ ಇಂಥವರು ಈಗಲೂ ಕೂಡ ಇದ್ದಾರೆಯೇ ಅನ್ನುವಂಥ ಒಂದು ಭಾವನೆ ಉಂಟಾಗ್ತೈತಿ. ಯಾಕಂದರೆ ಆ ಸಹೋದರರ ಒಂದು ಸೇವೆಯ ಒಂದು ಶ್ಲಾಘನೆಯನ್ನು ಮಾಡುವುದು ಯರಗಟ್ಟಿ ಅವ್ರದ್ದು ಅಷ್ಟೇ ಕರ್ತವ್ಯ ಅಲ್ಲ. ಇದನ್ನು ನೋಡಿರ್ತಕ್ಕಂಥ ಪ್ರತಿಯೊಂದು ಊರಿನ ಜನರ ಒಂದು ಕರ್ತವ್ಯ. ಅವರನ್ನು ಕೊಂಡಾಡಬೇಕು, ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು. ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇವೆ, ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಅವರಿಗೆ ಹೇಳಿದಾಗ ಅವರು ಇನ್ನಷ್ಟು ಹುಮ್ಮಸ್ಸು ಪಡ್ತಾರೆ. ಯಾಕಂದರೆ ಅವರಿಗೆ ಅವರೇ ಹೇಳಿದಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅವರೇನು ಹೇಳಿದ್ರಂದರೆ, ನಾನು ಮೊದಲು ಭಾರತ ದೇಶ ನನ್ನ ತಾಯಿ, ಮೊದಲು ನನ್ನ ದೇಶ ರಕ್ಷಣೆಗಾಗಿ ನಾವು ನಮ್ಮ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಕೊಳಕು ಮಾತನ್ನು ಆಡಿದರೂ ಕೂಡ ಯಾವುದೇ ಒಂದು ಪಾಕಿಸ್ತಾನ ಆಗಲಿ, ಏನೇ ಆಗಲಿ, ಯಾವುದೇ ದೇಶ ಆಗಲಿ, ನಮ್ಮ ದೇಶದ ಮೇಲೆ ಕಿಡಿಕಾರುವುದನ್ನು ನೋಡಿದರೆ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮ ಭಾರತೀಯರಾದಂಥ ನಾವು ಭಾರತೀಯರ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಭಾವನೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಆ ಸ್ನೇಹಿತರ ಒಂದು ಸ್ವಲ್ಪ ಹೆಸರುಗಳನ್ನು ನಾನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಇಮಾಮ್ ಸಾಹಿಬ್ ದಿಲಾವರ್ ನಾಯಕ್ ಅಂತ, ಕಾಸಿಂ ಸಾಬ್ ಹೊರಟ್ಟಿ, ಆಮೇಲೆ ಸಲೀಂ ಜಮಾದಾರ್, ಫಿರೋಜ್, ಇಮ್ತಿಯಾಜ್ ಖಾದ್ರಿ ಅಂತ, ಆಮೇಲೆ ದಿಲಾವರ್ ಸಾಹೇಬ್ ಕರ್ನಾಚಿ ಅಂತೇಳಿ, ಆಮೇಲೆ ಅಶೀಫ್ ಗೋಕಾಕ್ ಅಂತ, ಆಮೇಲೆ ಕುತುಬ್ ಗೋಕಾಕ್, ಆಮೇಲೆ ರಾಜೀವ್ ಗೋಕಾಕ್, ಹಾಗೂ ಇಮ್ತಿಯಾಜ್ ಲಿಯಾಕತ್ ಬಾಗ್ವಾನ್, ಹಾಗೂ ಅಬ್ದುಲ್ ಸಬೇಜ್ ಖಾನ, ಆಮೇಲೆ ಹಫೀಜ್ ಬಾಗ್ವಾನ್, ಜೊತೆಗೆ ದಿಲಾವರ್ ಜಮಾದಾರ್. ಇವರೆಲ್ಲರೂ ಕೂಡ ಇವರ ಶ್ರಮದಾನವನ್ನು ಮೆಚ್ಚಿ ನಿಜಕ್ಕೂ ಕೂಡ ಕನ್ನಡಿಗ ಚಾನಲ್ YT ನಿಮ್ಮ ಜೊತೆಗೆ ನಾನು ಸದಾಕಾಲ ನಿಮ್ಮ ಒಂದು ಶ್ರಮದಾನಕ್ಕೆ ಆಗಲಿ, ನಿಮ್ಮ ಒಂದು ಒಳ್ಳೆಯ ಗುಣಕ್ಕಾಗಲಿ ಕನ್ನಡಿಗ ಚಾನಲ್ YT ಯಾವಾಗಲೂ ಕೂಡ ನಿಮ್ಮ ಪರವಾಗಿ ಇರ್ತೈತಿ, ಎಲ್ಲರ ಪರವಾಗಿಯೂ ಇರ್ತೈತಿ. ಆದರೂ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಕ್ಕೆ ಕಳಸ ಬಿಟ್ಟಂತೆ ಯರಗಟ್ಟಿ ಭಾಗದ ಧನಿಗಳು ನಿಜಕ್ಕೂ ಕೂಡ ಅವರು ಆಶ್ರಯದಾತರು, ಅನ್ನದಾತರು ಹಾಗೂ ಶಿಕ್ಷಣ ಪ್ರೇಮಿಗಳು. ಶ್ರೀಮಂತ ಅಜಿತ್ ಕುಮಾರ್ ದೇಸಾಯಿ ಅವರ ಒಂದು ಸಾರಥ್ಯದಲ್ಲಿ ನಡೀತಿರ್ತಕ್ಕಂಥ ಹಬ್ಬ ಹರಿದಿನಗಳಾಗಲಿ, ಜಾತ್ರೆಗಳೇ ಆಗಲಿ, ನಿಜಕ್ಕೂ ಕೂಡ ಅವರು ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಮುಂದೆ ನಿಂತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರಲ್ಲ, ಅವರವನ್ನು ಕೂಡ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YT ಅಭಿನಂದಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಶ್ರೀಮಂತ ಅಜಿತ್ ಕುಮಾರ್ ದೇಸಾಯಿ ಅವರು, ಆಮೇಲೆ ಡಾಕ್ಟರ್ ಬಸವೇಂದ್ರ ಪಟ್ಟಣ್ ಅವರು, ಪ್ರಸಿದ್ಧ ವೈದ್ಯರು ಆ ಭಾಗದಲ್ಲಿ, ಆಮೇಲೆ ಡಾಕ್ಟರ್ ಪಟ್ಟಣ ಶೆಟ್ಟಿಯವರು, ಶಿವಾನಂದ ಪಟ್ಟಣ ಶೆಟ್ಟಿಯವರು, ಆಮೇಲೆ ರಮೇಶ್ ದೇವರೆಡ್ಡಿ ಅಂದರೆ ಬಸವೇಶ್ವರ ಪ್ರೌಢಶಾಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು, ಹಾಗೂ ಬಸು ಗಲಭಿ ಅವರು, ಆಮೇಲೆ ಗಲಭಿ ಸಾಹುಕಾರರು, ಹಾಗೂ ಜಕಾತಿ ಸಾಹುಕಾರರು, ಹಾಗೂ ಹಾದಿಮನಿ ಸಾಹುಕಾರರು, ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಸದ್ಭಕ್ತರು, ಸಮಾಜ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಮರಡಿ ಬಸವೇಶ್ವರ ಜಾತ್ರೆಗೆ ತನು ಮನ ಧನದಿಂದ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಅದರಲ್ಲಿಯೂ ಕೂಡ ಈ ಮುಸ್ಲಿಂ ಬಾಂಧವರ ಸೇವೆಯನ್ನು ನಾವೆಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ದೇವರು ಇನ್ನೂ ಹೆಚ್ಚಿನ ಒಂದು ಸಿರಿ ಸಂಪತ್ತು, ಒಂದು ಆಯುಷ್ಯವನ್ನು ಕೊಡಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಕೂಡ ಈ ಮುಸ್ಲಿಂ ಬಾಂಧವರು
ಮಾದರಿ ಆಗ್ತಾರೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸಾಕ್ಷಿಯಾಗಿರ್ತವೆ, ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆ ಕೂಡ ಸಾಕ್ಷಿ. ಆದ್ದರಿಂದ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.